ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಶಿಲ್ಪಾ ಪ್ರಶಾಂತ್. ಇವತ್ತು ನಾನು ರೊಟ್ಟಿ ಮಾಡ್ತಾಯಿದ್ದೀನಿ. ಸೊ ರೊಟ್ಟಿನ ಹೇಗೆ ಮಾಡಬೇಕು ಮತ್ತು ನಮ್ಮ ರೊಟ್ಟಿ ಸರಿಯಾಗಿ ಉಬ್ಬಿ ಬರಬೇಕು ಅಂತಂದರೆ ಏನು ಮಾಡಬೇಕು, ಹೇಗೆ ನಾವು ಅದನ್ನು ಹದಕ್ಕೆ ತಗೊಂಡು ಬಂದು ಬಡಿಬೇಕು ಅಂತ ಅಂದ್ಕೊಂಡು ಅದನ್ನು ನಾನು ತೋರಿಸ್ತಾಯಿದ್ದೀನಿ. ಸೊ ಹೀಗಾಗಿ ಇದನ್ನು ಸರಿಯಾಗಿ ನಾದ್ಕೊಂಡು ಒಂಚೂರು ಹಿಟ್ಟನ್ನು ಜಾಸ್ತಿ ಕೆಳಗಡೆ ಒಣ ಹಿಟ್ಟನ್ನು ಹಾಕ್ಕೊಂಡು ಅದ್ರ ಮೇಲೆ ಈ ಹಸಿ ಹಿಟ್ಟನ್ನು ಇಟ್ಟು ಸರಿಯಾಗಿ ಬಡ್ಕೊಂಡು ಸರಿಯಾಗಿ ತಟ್ಟಿ ಅದನ್ನು ರೌಂಡ್ ಶೇಪಿಗೆ ತಂದು ಮತ್ತು ಸೈಡ್ ಅಷ್ಟೇ ಬಡಿಬೇಕು. ನಾವು ಮಿಡ್ಲಲ್ಲಿ ಬಡಿಬಾರ್ದು. ಮಿಡ್ಲಲ್ಲಿ ಬಡಿದ್ರೆ ಅದು ಹರಿದೋಗುತ್ತಾ ಅದಕ್ಕೋಸ್ಕರ ಸೈಡಿಗಷ್ಟೇ ಸರಿಯಾಗಿ ಬಡಿಸ್ಕೋಬೇಕು. ಮತ್ತು ಕೆಳಗಿನ ಹಿಟ್ಟನ್ನು ಸರಿಯಾಗಿ ಒಂದು ಕಡೆ ತೊಗೊಂಡು ಸರಿಯಾಗಿ ಅದನ್ನು ಬಡಿಬೇಕು. ಎರಡೂ ಕೈಯಿಂದ ನಾವು ಎಷ್ಟು ಬಡಿತೀವಿ ಅಷ್ಟು ಅದು ಸರಿಯಾಗಿ ಒಂದು ಶೇಪಿಗೆ ಬಂದು ಮತ್ತು ಉಬ್ಬುತ್ತೆ ರೊಟ್ಟಿ. ಅದಕ್ಕೋಸ್ಕರ ನಾವು ಇವಾಗ ಎಲ್ಲರಿಗೂ ನಮ್ಮ ಉತ್ತರ ಕರ್ನಾಟಕ ಮಂದಿಗಂತೂ ರೊಟ್ಟಿ ಬಡಿಯೋದು ಬಂದೇ ಬರುತ್ತೆ. ಸೊ ಆದರೂ ನಾನು ಇವಾಗ ಹೊಸ ಜನರೇಷನ್ಸ್ಗೆ ರೊಟ್ಟಿ ಬಡಿಯೋಕ್ಕೆ ಬರಲ್ಲ. ನಮ್ಮ ಮನೆಯಲ್ಲೇ ಎಷ್ಟು ಜನ ಇದ್ದಾರೆ ರೊಟ್ಟಿ ಬರಲ್ಲ ಅವರಿಗೆ. ಅದಕ್ಕೆ ನಾನು ಇದನ್ನು ತೋರಿಸ್ತಾ ಇದ್ದೀನಿ. ಆಮೇಲೆ ತವ ಮೇಲೆ ಹಾಕಿ ಅದನ್ನು ನೀರನ್ನು ಕೈಯಿಂದನೇ ಹಚ್ಚಿಬಿಡಬೇಕು. ಒಬ್ಬೊಬ್ಬರಿಗೆ ಬರಲ್ಲ ಕೈಯಿಂದ ಹಚ್ಚೋಕ್ಕೆ. ಅದಕ್ಕೋಸ್ಕರ ಬಟ್ಟೆಯನ್ನು ಕೂಡ ಯೂಸ್ ಮಾಡ್ಬೋದು. ಆಮೇಲೆ ಇಲ್ಲಿ ನಾವು ರೊಟ್ಟಿನ ತಿರುಗಿಸ್ಕೊಂಡು ಸರಿಯಾಗಿ ಬೇಯಿಸ್ಕೊಂಡು ಸೈಡ್ ಮತ್ತೊಮ್ಮೆ ಇದು ಲಾಸ್ಟದು ಫ್ಲಿಪ್ ಮಾಡ್ಕೋಬೇಕು. ಹಿಂಗೆ ಫ್ಲಿಪ್ ಮಾಡಿಕೊಂಡು ಒಂದು ಬಟ್ಟೆ ಇತ್ತಂತಂದರೆ ಆ ಬಟ್ಟೆಯಿಂದ ಅದನ್ನು ಒಂಚೂರು ಪ್ರೆಸ್ ಮಾಡಿದ್ಮೇಲೆ ತಾನೇ ಅದು ಸರಿಯಾಗಿ ನಮ್ಮದು ರೊಟ್ಟಿ ಉಬ್ಬಿ ಬರುತ್ತೆ. ಫುಲ್ ಪೂರಿ ಉಬ್ಬಿದಂಗೆ ಉಬ್ಬುತ್ತೆ.